Joyful Mathematics for Class 1, Unit 2. What is long? What is round? ಯಾವುದು ಉದ್ದ, ಯಾವುದು ದುಂಡು ಅನ್ನೋದ್ರ ಬಗ್ಗೆ ಈ ಪಾಠ. Look around. ಸುತ್ತಲೂ ನೋಡಿ. Vidya Didi asked all the children to sit in a circle. ವಿದ್ಯಾ ಅಕ್ಕ ಎಲ್ಲ ಮಕ್ಕಳಿಗೆ ಸುತ್ತಲೂ ದುಂಡಾಗಿ ಕುಳಿತುಕೊಳ್ಳಲು ಹೇಳಿದಳು. What is long? What is round? Look around. Look around. ಯಾವುದು ಉದ್ದ, ಯಾವುದು ದುಂಡಾಗಿದೆ, ನಿಮ್ಮ ಸುತ್ತಲೂ ನೋಡಿ, ನಿಮ್ಮ ಸುತ್ತಲೂ ನೋಡಿ ಅಂತ ಹೇಳಿದ್ರು. ಯಾರು? ವಿದ್ಯಾ ಅಕ್ಕ. My pencil box is long. ಪೆನ್ಸಿಲ್ ಬಾಕ್ಸ್ ಉದ್ದ ಇದೆ. Ball is round and my ball is round. ಬಾಲ್ ಚೆಂಡು ದುಂಡಾಗಿದೆ. Look around, look around. ನಿಮ್ಮ ಸುತ್ತ ನೋಡಿ, ನಿಮ್ಮ ಸುತ್ತ ನೋಡಿ. Next. My legs are long and my face is round. ನನ್ನ ಕಾಲು ಉದ್ದ ಇವೆ, ನನ್ನ ಮುಖ ದುಂಡಾಗಿದೆ. Look around, look around. ನಿಮ್ಮ ಸುತ್ತ ನೋಡಿ, ನಿಮ್ಮ ಸುತ್ತಲೂ ನೋಡಿ ಅಂತ. Draw a round object in a circle and long object in a rectangle. ಇದು ವೃತ್ತ, ಇದು ಆಯತ, ಇದು ಆಯತ. ಇಲ್ಲ ನೋಡ್ರಿ, ಚೆಂಡು, ಇದು ರೊಟ್ಟಿ, ವಾಲಿಬಾಲ್, ರೊಟ್ಟಿ. ನೆಕ್ಸ್ಟ್ ರೌಂಡ್ ಆಬ್ಜೆಕ್ಟ್ಸ್. ತಟ್ಟೆ, ತಟ್ಟೆನು ರೌಂಡ್ ಇರುತ್ತಿಲ್ಲ, ಈ ತರ ತಟ್ಟೆ ಹಂಗ. ಚಕ್ರ, ಚಕ್ರ ಸೈಕಲ್ ಚಕ್ರ, ವಾಹನದ ಚಕ್ರ ರೌಂಡ್ ಇರುತ್ತದು ಹಂಗ. ಈ ರೀತಿಯಾಗಿ ರೌಂಡ್ ಇರುತ್ತೆ. ಓಕೆ, ಇನ್ನೊಂದಿಷ್ಟನ್ನ ನೀವು ತೆಗೀರಿ. ಇಲ್ಲಿ ನೋಡ್ರಿ, ಬಾಕ್ಸ್, ಪೆನ್ಸಿಲ್ ಬಾಕ್ಸ್ ಲಾಂಗ್ ಇರುವಂತದ್ದು. ನೆಕ್ಸ್ಟ್ ವಾಟರ್ ಬಾಟಲ್ ಲಾಂಗ್ ಇರುವಂತದ್ದು. ಹ್ಯಾಂಡ್, ಹ್ಯಾಂಡ್ ಈ ತರ ಇರ್ತಲ್ಲ. ಹ್ಯಾಂಡ್ ಉದ್ದಗ ಇರುತ್ತೆ. ಕೈಟ್ ಪಟ, ಗಾಳಿಯ ಪಟ. ಗಾಳಿಪಟ ಹಾರ್ತಿರುತ್ತೆ. ಕೈಟ್ ಉದ್ದಕ ಇರುತ್ತೆ. Next, match the objects which are similar in shapes. ನೋಡ್ರಿ, ಬಾಲ್ ರೌಂಡ್ ಇರುವಂತದ್ದು ನೋಡ್ರಿ, ಇದಕ್ಕ ಇದು ಹೊಂದಾಣಿಕೆ ಆಗುತ್ತೆ, ರೌಂಡ್ ಐತಿ. ನೆಕ್ಸ್ಟ್ ಸಿಲಿಂಡರ್, ಇದು ಇದಕ್ ಮ್ಯಾಚ್ ಆಗುತ್ತ. ರೆಕ್ಟ್ಯಾಂಗಲ್ ಐತಿ, ಇದು ಬಾಕ್ಸ್ಗೆ ಮ್ಯಾಚ್ ಆಗುತ್ತ ನೋಡ್ರಿ, ಇದು ಇದಕ್ಕ. ಇದಕ್ ಮ್ಯಾಚು ಕೋನ್, ಶಂಕುವಿಗೆ ಇದು ಕ್ಯಾಪ್ ಮ್ಯಾಚ್ ಆಗುತ್ತೆ. ಟಿಕ್ ದ ಶೇಪ್ ವಿಚ್ ಈಸ್ ಸಿಮಿಲರ್ ಟು ಬಾಲ್. ಚೆಂಡಿಗೆ ಸಮರೂಪವಾಗಿರೋ ಆಕೃತಿಗೆ ಟಿಕ್ ಮಾಡಿ. ಚೆಂಡಿಗೆ ಯಾವುದು?
ಕುಂಬಳಕಾಯಿ ಸಮರೂಪ ಐತಿ. ನೈಸ್. ಟಿಕ್ ದ ಶೇಪ್ ವಿಚ್ ಇಸ್ ಸಿಮಿಲರ್ ಟು ಕ್ಯಾಪ್. ಇದು ಶಂಕುವಿನ ಆಕಾರ ಎಲ್ಲೈತಿ? ಇದು. ಟಿಕ್ ದ ಶೇಪ್ ವಿಚ್ ಇಸ್ ಸಿಮಿಲರ್ ಟು ಗ್ಲಾಸ್. ಗ್ಲಾಸ್ ಗೆ ಸಿಮಿಲರ್ ಆಗಿರೋದು ಯಾವುದು? ಇದು ವಾಟರ್ ಬಾಟಲ್. ಟಿಕ್ ದ ಶೇಪ್ ವಿಚ್ ಇಸ್ ಸಿಮಿಲರ್ ಟು ಮ್ಯಾಚ್ ಬಾಕ್ಸ್. ಮ್ಯಾಚ್ ಬಾಕ್ಸ್ ರೆಕ್ಟಾಂಗಲ್ ತರ ಐತಿ. ಇದು ಯಾವುದು ರೆಕ್ಟಾಂಗಲ್? ಇದು ಇಲ್ಲೇ. ನೆಕ್ಸ್ಟ್, ಲೆಟ್ ಅಸ್ ಡೂ ಮೇಕ್ ಅ ಹೌಸ್. ಮೇಕ್ ಅ ಹೌಸ್, toy, tower, robot, bus, anything you like, using different objects in your surroundings. You can also use notebooks, books, pencil box, water bottle, waste or old box, birthday caps, funnels, etc. ಇವನ ನಿಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ಉಪಯೋಗಿಸಿಕೊಂಡು ಮನೆ, ಆಟಿಕೆ, ಟವರ್ ಕಂಬ, ರೋಬೋಟ್, ಬಸ್ ಮುಂತಾದವನ್ನ ತಯಾರಿಸಿ ಅಂತ. ನೆಕ್ಸ್ಟ್, ವೈಸ್ ಗ್ರ್ಯಾಂಡ್ ಮದರ್. ಚತುರ ಅಜ್ಜಿ, ವೈಸ್ ಗ್ರ್ಯಾಂಡ್ ಮದರ್. ಒನ್ಸ್ ದೇರ್ ವಾಸ್ ಅ ಲಿಟಲ್ ಲ್ಯಾಮ್ ಹೂ ವಾಸ್ ಗೋಯಿಂಗ್ ಟು ಮೀಟ್ ಹರ್ ಗ್ರ್ಯಾಂಡ್ ಮದರ್. ಒನ್ಸ್ ದೇರ್ ವಾಸ್ ಅ ಲಿಟಲ್ ಲ್ಯಾಮ್. ಒಮ್ಮೆ ಒಂದು ಸಣ್ಣ ಕುರಿ ಅದು ಅವರ ಅಜ್ಜಿಯನ್ನ ಭೇಟಿಯಾಗಲು ಹೋಗುತ್ತಿತ್ತು. ದ wolf saw the lamb and wanted to catch her. ಒಂದು ತೋಳ ಅದನ್ನ ನೋಡಿತು. ಆ ತೋಳ ಆ ಕುರಿಯನ್ನ ಹಿಡಿಯಬೇಕೆಂದು ಆಸೆ ಪಟ್ಟಿತು. Please don't eat me now. Let me first go to my grandmother's place and grow big. ಅದು ಹೇಳುತ್ತಾ, ಪ್ಲೀಸ್ ಡೋಂಟ್ ಈಟ್ ಮೀ ನೌ. ಆ ಲಿಟಲ್ ಲ್ಯಾಮ್, ಸಣ್ಣ ಕುರಿ ಹೇಳುತ್ತಾ, ನೀನು ದಯವಿಟ್ಟು ನನ್ನನ್ನೀಗ ತಿನ್ನಬೇಡ. ಲೆಟ್ ಮೀ ಫಸ್ಟ್ ಗೋ ಟು ಮೈ ಗ್ರ್ಯಾಂಡ್ ಮದರ್ಸ್ ಪ್ಲೇಸ್. ನನ್ನನ್ನ ಮೊದಲಿಗೆ ನನ್ನ ಅಜ್ಜಿ ಮನೆಗೆ ಹೋಗಲು ಬಿಡು. ಹೋಗಿ ಅಲ್ಲಿ ನಾನು ದೊಡ್ಡದಾಗಿ ಬರುತ್ತೇನೆ. ಓಕೆ, ಯು ಮೇ ಗೋ. ಆಯಿತು, ನೀನೀಗ ಹೋಗು ಅಂತ ತೋಳ ಅದನ್ನ ಬಿಟ್ಟಿತು. ದ ಲ್ಯಾಮ್ ಟೋಲ್ಡ್ ಎವ್ರಿಥಿಂಗ್ ಅಬೌಟ್ ದ wolf ಟು ಹರ್ ಗ್ರ್ಯಾಂಡ್ ಮದರ್. ಆ ಕುರಿ ಅವರ ಅಜ್ಜಿಗೆ ನಡೆದ ಎಲ್ಲ ವೃತ್ತಾಂತವನ್ನ ಹೇಳಿತು. ದ ಗ್ರ್ಯಾಂಡ್ ಮದರ್ ಗಾಟ್ ಅನ್ ಐಡಿಯಾ. ಅಜ್ಜಿ ಕುರಿಗೆ ಒಂದು ಉಪಾಯ ಹೊಳೆಯಿತು. ಅಂಡ್ ಪುಟ್ ದ ಲ್ಯಾಂಪ್ ಇನ್ ಟು ಡೋಲಕ್ ಅಂಡ್ ರೋಲ್ಡ್ ಇಟ್ ಬ್ಯಾಕ್ ಟು ಹರ್ ಹೌಸ್. ಅದು ಒಂದು ಡೋಲಕ್ ನಲ್ಲಿ ಆ ಕುರಿ ಲಿಟಲ್ ಲ್ಯಾಂಬ್ ಅನ್ನ ಕೂರಿಸಿ ಅದರ ಮನೆಗೆ ಉರುಳಿಸಿತು. ದ ಡೋಲಕ್ rolled very fast and the wolf started running behind it. ಡೋಲಕ್ ನೋಡ್ರಿ, ಇದು ಫಾಸ್ಟ್ ಆಗಿ ವೇಗವಾಗಿ ಓಡುತ್ತಿತ್ತು. ಆ ತೋಳ ಅದರ ಬೆನ್ನ ಹಿಂದೆ ಓಡ್ತಾ ಇತ್ತು. ಅದನ್ನ ಹಿಡಿಯೋದಕ್ಕೆ ಓಡ್ತಾ ಇದೆ. The wolf could not catch the lamb and she reached home safely. ಆ ತೋಳ ಆ ಕುರಿಯನ್ನ ಹಿಡಿಯಲು ಆಗಲಿಲ್ಲ. ಅದು ಯಾವುದೇ ಭಯವಿಲ್ಲದೆ ಕುರಿ ಅದರ ಮನೆಯನ್ನ ತಲುಪಿತು. ನೋಡ್ರಿ, ಕುರಿ ಅದರ ಮನೆಯನ್ನ ತಲುಪಿತು. Children are playing carom as shown below. Let us slide. ನೋಡ್ರಿ, ನಾವು ಜಾರೋಣ.
Children are playing carom as shown below. You can also play and see how striker slides to reach the corner. ನೋಡಿ ನೀವು ಕೇರಂ ಆಟವನ್ನ 4 ಜನ ಕುಂತು ಕೇರಂ ಆಟವನ್ನ ಆಡಿ. My strike rolled instead of sliding. ಇಲ್ಲ ಸ್ಟ್ರೈಕರ್ ಹೊಡೆಯೋದು ಗೊತ್ತಲ್ಲ. Right R for rolling object and S for sliding object in the circle given in the below pictures. ಇಲ್ಲಿ ನೋಡ್ರಿ ಇದು ಸ್ಲೈಡಿಂಗ್. S for sliding and R for rolling. ಇವರು ಸ್ಲೈಡಿಂಗ್ ಆಗ್ತಾ ಇದ್ದಾರೆ. ಇದು ಎಸ್, ಇದು ರೋಲಿಂಗ್ ಉರುಳ್ತಾ ಇದೆ. ಇದು ಆರ್ ರೋಲಿಂಗ್, ಇದು ಸ್ಲೈಡಿಂಗ್. ದಿಸ್ ಈಸ್ ಸ್ಲೈಡಿಂಗ್. ಬಾಲು ಉರುಳುತ್ತಾ ರೋಲಿಂಗ್. ಇಲ್ಲೇ ಏನಿಲ್ಲ ಬಿಡ್ರಿ ಅಷ್ಟೇ. ಓಕೆ ಬರ್ದಿವಿ. Collect different objects from your surrounding and see if they roll or slide. ಅವು ಉರುಳುತ್ತವ, ಸ್ಲೈಡ್ ಆಗ್ತವ, ಉರುಳುತ್ತವ ಅಥವಾ ಕನ್ನಡದಾಗ ಏನಂತ ಕೊಟ್ಟಿದ್ರು, ಉರುಳುವ ವಸ್ತುಗಳು, ಜಾರುವ ವಸ್ತುಗಳು, ಜಾರುತ್ತವ ಉರುಳುತ್ತವ ನೋಡ್ರಿ ಅಂತ ವಸ್ತುಗಳನ್ನ ಪಟ್ಟಿ ಮಾಡಿ ಅಂತ ಹೇಳಾರ. ಪಟ್ಟಿ ಮಾಡ್ರಿ. ಬಾಲ್, ಇಲ್ಲಿ ಬಾಲ್ ಇದು ಉರುಳುತ್ತ, ರೋಲಿಂಗ್. ನೆಕ್ಸ್ಟ್ ಸ್ಲೈಡ್, ಸ್ಲೈಡ್ ಜಾರುತ್ತ. ರೋಲ್ ಆರ್ ಸ್ಲೈಡ್. ಜಾರುವ ವಸ್ತುಗಳು ಯಾವ್ದು? ಮತ್ತ ಕಂಪಾಸ್, ಕಂಪಾಸ್ ಜಾರುತ್ತೆ, ಸ್ಲೈಡ್. ಓಕೆ. Do you see things which can do both rolling and slide? If you discuss in the class, if yes, discuss in the class. ಉರುಳುವ ಮತ್ತು ಜಾರುವ ಎರಡೂ ವಸ್ತುಗಳನ್ನ ಡಿಸ್ಕಸ್ ಮಾಡ್ರಿ ಅಂತ. ಡ್ರಮ್ ಉರುಳುತ್ತ ಮತ್ತ ಜಾರುತ್ತ ಎರಡೂ ಸಾಧ್ಯ ಇರಲಿಂತ. ಡ್ರಮ್ ದಿಂತ ಅದ ಹೆಂಗಿರುತ್ತ? ತಳ ಹಿಂಗಿರುತ್ತ, ಇಲ್ಲೇ ಈ ತರ ರೌಂಡ್ ಆಗಿರುತ್ತ, ಹಿಂಗೆ. ಇದು ರೋಲ್, ಇಲ್ಲೇ ಇದು ಸ್ಲೈಡ್. ಎರಡನ್ನು ಮಾಡುವಂತಹ. ನೆಕ್ಸ್ಟ್ think and do. Find whether the following object roll, slide or do both. Put right mark or wrong. ಮುಂದಿನ ವಸ್ತುಗಳು ಉರುಳುತ್ತವೆಯೋ ಜಾರುತ್ತವೆಯೋ ಅಥವಾ ಎರಡೂ ಎಂಬುದನ್ನ ಕಂಡುಹಿಡಿದು ಸರಿ ಅಥವಾ ತಪ್ಪು ಗುರುತು ಹಾಕಿ. ಬಾಲ್ ರೋಲ್ ಉರುಳುತ್ತಾ ಜಾರುತ್ತ ಎರಡೂ ಮಾಡುತ್ತಾ. ಫಸ್ಟ್ ಗೆ ಉರುಳುತ್ತಾ ಜಾರಬಹುದು, ಎರಡು ಉರುಳುತ್ತಾ ಜಾರುತ್ತಾ ಎರಡನ್ನು ಮಾಡುತ್ತಾ, ಎರಡು ಹೌದು. ಬಾಕ್ಸ್ ಸ್ಲೈಡ್ಸ್ ಅಷ್ಟ ಇದು. ಇದು ಸ್ಲೈಡ್ಸ್, ಇದು ಉರುಳುತ್ತ, ಜಾರುತ್ತನ ಜಾರುತ್ತ. ಅಂದ್ರ ಉರುಳುವು ಜಾರೇ ಜಾರುತ್ತವ. ಇದು ಮಾತ್ರ ಉರುಳುತ್ತಾ ಈ ಕಡೆ ಅಂತ ಉರುಳುತ್ತಾ ಈ ಕಡೆ ಅಂತ ಜಾರುತ್ತಾ ಎರಡನ್ನು ಮಾಡುತ್ತಾ. ಓಕೆ. ನೆಕ್ಸ್ಟ್ ಇದು ಹಿಂಗಿಂತ ಉರುಳುತ್ತಾ ಇಲ್ಲಿ ಕೆಳಗಿಂತ ಜಾರುತ್ತಾ ಎರಡನ್ನು ಮಾಡುತ್ತಾ. ಸ್ಪೂನ್ ಜಾರುತ್ತಾ, ಇದು ಉರುಳುತ್ತಾ ಜಾರುತ್ತಾ ಎರಡನ್ನು ಮಾಡುತ್ತಾ. ಓಕೆ. ಪ್ರಾಜೆಕ್ಟ್ ವರ್ಕ್ ಯೋಜನಾಕಾರ ನೋಡ್ರಿ. ಕಲೆಕ್ಟ್ ಅ ಕಾರ್ಡ್ಬೋರ್ಡ್ ಬಾಕ್ಸ್ ಲೈಕ್ ಶೂ ಬಾಕ್ಸ್, empty food boxes, fruit boxes, etc. Make a slit on front of the box and draw eyes, mouth and nose. Draw eyes, mouth and nose. Make a puppet with the help of your parent or teacher and play with it. Make a puppets from your favorite stories and do puppets
ಶೋ ಇನ್ ಯುವರ್ ಕ್ಲಾಸ್ ರೂಮ್. ಇವನ್ನ ತೆಗೆದುಕೊಂಡು ಕಣ್ಣು, ಮೂಗು, ಕಣ್ಣು, ಬಾಯಿ, ಮೂಗನ್ನ ಮಾಡಿ ನಿಮಗೆ ಇಷ್ಟವಾದ ಚಿತ್ರವನ್ನ ತಯಾರಿಸಿ ಅದನ್ನ ತರಗತಿಯಲ್ಲಿ ತೋರಿಸಿ ಅಂತ. ಮೇಕ್ ಅ ಟವರ್. Make a tower with the different objects. Find which shape of object make taller and stable towers. ವಿವಿಧ ವಸ್ತುಗಳನ್ನು ಬಳಸಿ ಗೋಪುರಗಳನ್ನು ಮಾಡಿ ವಸ್ತುಗಳ ಯಾವ ಆಕೃತಿಗಳು ಉದ್ದವಾದ ಮತ್ತು ಸ್ಥಿರವಾದ ಗೋಪುರಗಳನ್ನು ಮಾಡುತ್ತವೆ ಕಂಡುಹಿಡಿಯಿರಿ ಅಂತ. ಕಂಡುಹಿಡಿಯಿರಿ. ಕ್ರಿಯೇಟ್ ಡಿಫರೆಂಟ್ ಶೇಪ್ ಅಂಡ್ ಆಬ್ಜೆಕ್ಟ್ ಬೈ ಯೂಸಿಂಗ್ ಕ್ಲೇ. ಮಣ್ಣಿನಿಂದ ವಿವಿಧ ಆಕೃತಿಗಳನ್ನ ತಯಾರಿಸ್ತೀರಾ? ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮ್ಯಾಂಗೋ ಟ್ರೀಟ್, ಮಾವಿನ ಹಬ್ಬವನ್ನ ನೋಡೋಣ.